ದ ರಾ ಬೇಂದ್ರೆಯವರು ಕವನ ಅನ್ನತಕ್ಕಂಥದ್ದು ಹೇಗ್ರಿ ಹುಟ್ಟುತ್ತೆ ಅಂತ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರ ಹೇಳ್ತಾರೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಕಲ್ಪನೆಯ ವಿಲಾಸ ಭೃಂಗದ ಬೆನ್ನೇರಿ ಬಂತು. ಆ ಕಲ್ಪನೆ ಅನ್ನತಕ್ಕಂಥದ್ದು ಅರಳ್ತಾ ಹೋಗುತ್ತೆ ಸ್ವಾಮಿ. ಮಸದ ಗಾಳಿ ಪಕ್ಕ ಹೊಸೆಯುತ್ತಿತ್ತು ಸಹಜ ಪ್ರಾಸ. ಸಹಜ ಪ್ರಾಸ ತನ್ನಿಂದ ತಾನೇ. ಆ ಕಾವ್ಯ ಅನ್ನತಕ್ಕಂಥದ್ದು ಆರಂಭ ಆಗಿಬಿಟ್ಟರೆ ಸಹಜ ಪ್ರಾಸ, ಸಹಜ ಜ ಹುಟ್ಟತಕ್ಕಂಥದ್ದು, ತನ್ನಿಂದ ತಾನೇ ಹುಟ್ಟತಕ್ಕಂಥದ್ದು, ಅದು ಕವನ ಹುಟ್ಟತಕ್ಕಂಥದ್ದು. ಏನು ಏನು ಜೇನು ಜೇನು ಎನೆಗುಂಗುಂ ನಾದ. ಏನು ಏನು ಜೇನು ಜೇನು ಎನೆಗುಂಗುಂ ನಾದ. ಹಾಗೆ ಹುಟ್ಟತಕ್ಕಂಥದ್ದೆಲ್ಲ ಜೇನಪ್ಪ. ಏನು ಅಂತ ಏನಯ್ಯ ಪ್ರಶ್ನೆ ಕೇಳ್ತಾ ಇದ್ದೀಯಾ? ತನ್ನಿಂದ ತಾನೇ ಹುಟ್ಟುತ್ತಲ್ಲ. ಹಾಗೆ ತನ್ನಿಂದ ತಾನೇ ಹುಟ್ಟತಕ್ಕಂಥದ್ದು ಬರೀ ಜೇನು. ಅದು ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಓಂಕಾರ ಇದೆಯಲ್ಲ, ಓಂ ಅನ್ನತಕ್ಕಂಥ ಅ ಉ ಮ ಅನ್ನುವ 3 ಅಕ್ಷರಗಳಿಂದ ಸಂಯುಕ್ತವಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪವಾದ ಓಂಕಾರ ಉಂಟಲ್ಲ, ಆ ಶಂಖನಾದ ಉಂಟಲ್ಲ, ಆ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಅದು ಆ ವೇದಾಂತದ ಪರಬ್ರಹ್ಮ ತತ್ವಕ್ಕೆ ಸ್ವಲ್ಪ ಕಡಿಮೆ ಕಣಪ್ಪ. ಅದರ ಪ್ರಶ್ನೆ ಇರತಕ್ಕಂಥದ್ದು, ಆ ಓಂಕಾರವೇ ಕಾವ್ಯವಾಗಿ ಬಿಟ್ಟರೆ, ಕಾವ್ಯ ಅನ್ನತಕ್ಕಂಥದ್ದು ಓಂಕಾರಕ್ಕಿಂತ ಸ್ವಲ್ಪ ಕಡಿಮೆ, ಓಂಕಾರವೇ ಕಾವ್ಯ ಬಿಟ್ಟರೆ ಅದೆಂಥ ಕಾವ್ಯ, ಅದೆಂಥ ಅಮರಕಾವ್ಯ, ಅದೆಂಥ ಅಮೃತ ಕಾವ್ಯ, ಅದೆಂಥ ಆದಿಕಾವ್ಯ. ಹಾಗೆ ಓಂಕಾರವೇ ಕಾವ್ಯವಾಗಿದ್ದು, ಮಹಾಕಾವ್ಯವಾಗಿದ್ದು, ದರ್ಶನ ಕಾವ್ಯವಾಗಿದ್ದು, ರಸಕಾವ್ಯವಾಗಿದ್ದು ಶ್ರೀಮದ್ ರಾಮಾಯಣ. ಆ ಓಂಕಾರ ಸಮ ಕಾವ್ಯ ಉಂಟಲ್ಲ, ಅದರ ಬಗ್ಗೆ ನಮ್ಮ ಕವಿಯೊಬ್ಬ ಹೇಳಿದ. ಶ್ರೀರಾಮ ಅನ್ನತಕ್ಕಂಥ ಒಂದು ಪದವನ್ನು, ಒಂದು ಅಕ್ಷರವನ್ನು ವಾಲ್ಮೀಕಿ ಎನ್ನತಕ್ಕಂತಹ ಕವಿ ಉಚ್ಚಾರ ಮಾಡ್ತಾ ಇದೆ ಸ್ವಾಮಿ. ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ. ಈ ವಾಲ್ಮೀಕಿ ಎನ್ನತಕ್ಕಂತಹ ಕೋಗಿಲೆ ಆದಿಕವಿ ರಾಮ 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 ಅಂತ ಉಚ್ಚಾರ ಮಾಡ್ತಾ ಇದೆ. ಆ ರಾಮ ಅನ್ನತಕ್ಕಂತಹ ಆ ಓಂಕಾರಕ್ಕೆ, ಆ ಅಕ್ಷರಕ್ಕೆ, ಅಕ್ಷರ ಅಂದರೆ ಕ್ಷರವಲ್ಲದ್ದು, ಕ್ಷಯಿಸದ್ದು, ಸಾಯದ್ದು, ಮುಕ್ಕಾಗದ್ದು, ಮುರಿಯದ್ದು, ಎಂದೆಂದಿಗೂ ಇರತಕ್ಕಂಥದ್ದು, ಶಾಶ್ವತವಾಗಿರತಕ್ಕಂಥದ್ದು. ಹಾಗೆ ಶಾಶ್ವತವಾಗಿ ಉಳಿದು ಬಿಟ್ಟಿದೆಯಲ್ಲ ಈ ಮಹಾನ್ ಕಾವ್ಯ, ಆದಿಕಾವ್ಯ ಶ್ರೀಮದ್ ರಾಮಾಯಣ. ಆ ಶ್ರೀಮದ್ ರಾಮಾಯಣದ ಕಥಾವಲೋಕನಕ್ಕೆ ಮುನ್ನ ಆ ಕವಿಯ ಬಗ್ಗೆ ಒಂದಷ್ಟು ವಿಮರ್ಶೆ ಮಾಡಿಬಿಡಬೇಕು. ಯಾಕೆ ಅಂದರೆ ಈಗಾಗಲೇ ಹೇಳಿದಂತೆ ಅದು ಆದಿಕವಿ, ನಮ್ಮ ಕವಿ, ಭಾರತದ ಸಂಸ್ಕೃತಿಯನ್ನು ಪ್ರತಿನಿಧಿಸಿದಂತಹ ಕವಿ. ಆ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ಆ ಕವಿ ನಮಸ್ಕಾರ ಮಾಡಿದ. ನಾವು ನಮ್ಮ ಉಪನ್ಯಾಸ ಸರಣಿಯ ಆರಂಭದಲ್ಲಿ ಆ ವಾಲ್ಮೀಕಿಯ ಮಹತ್ವವನ್ನು, ವಾಲ್ಮೀಕಿಯ ಹಿನ್ನೆಲೆಯನ್ನು ಕುರಿತು ಒಂದಷ್ಟು ಚಿಂತನೆ ಮಾಡಬೇಕು. ವಾಲ್ಮೀಕಿಯ ಬಗ್ಗೆ ನಮಗೆ ಯಾವ ಕಥೆ ಗೊತ್ತಿದೆ? ವಾಲ್ಮೀಕಿಯಿಂದ ನಾವು ಏನು ಅಂದುಕೊಂಡಿದ್ದೇವೆ? ವಾಲ್ಮೀಕಿ ಅಂದರೆ ಯಾವ ಕಥೆ ಜನಜನಿತವಾಗಿ ಬಿಟ್ಟಿದೆ? ವಾಲ್ಮೀಕಿ ಅನ್ನೋನೊಬ್ಬ ಬೇಡನಾಗಿದ್ದ. ದಾರಿಯಲ್ಲಿ ಹೋಗಿ ಬರುವವರ ತಲೆಯನ್ನೆಲ್ಲ ಹೊಡಿತಾ ಇದ್ದ, ಅವರ ಹತ್ರ ಇದ್ದದ್ದನ್ನೆಲ್ಲ ಕಿತ್ತುಕೊಳ್ತಾ ಇದ್ದ. ಹೀಗೆ ವಾಲ್ಮೀಕಿ ಎನ್ನತಕ್ಕಂಥವನು ಒಬ್ಬ ದಾರಿಗಳ್ಳನಾಗಿದ್ದ. ಹಾಗೆ ದಾರಿಗಳ್ಳನಾಗಿ ಆತನ ಜೀವನವನ್ನು
ಮುಂದುವರಿಸ್ತಾ ಇರಬೇಕಾಗಿದ್ದರೆ ಆತನಿಗೆ ನಾರದರು ಬಂದರು ಅಥವಾ ಸಪ್ತ ಮಹರ್ಷಿಗಳು ಬಂದರು, ಅವ್ರನ್ನೂ ಹೊಡೆಯಲಿಕ್ಕೆ ಹೋದ. ಅವರ ಹತ್ರಲ್ಲೂ ಇರತಕ್ಕಂಥ ಸರಕನ್ನು ಕಿತ್ಕೋಬೇಕು ಅಂತ ಪ್ರಯತ್ನ ಪಟ್ಟ. ಆಗ ಅವರು ಹೇಳಿದರು, ನಮ್ಮ ಹತ್ರ ಏನೂ ಇಲ್ಲವೇ ಇಲ್ಲ ಕಣಯ್ಯ, ನೀನೊಬ್ಬ ದಾರಿಗಳ, ನಾವು ದಾರಿ ಹೋಗರು, ನಮ್ಮ ಹತ್ರ ಏನಿದೆ ಅಂತ ತಗೊಂಡು ಹೋಗ್ತಾ ಇದೀಯಾ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು. ನೀನು ಹೀಗೆಲ್ಲ ನಮ್ಮನ್ನು ದೋಚ್ಕೊಂಡು ತೊಗೊಂಡು ಹೋಗ್ತಾ ಇದೀಯಲ್ಲ, ನಿನಗೆ ಅದರಿಂದ ಪಾಪ ಬರಲ್ವಾ? ಇರ್ಬೋದು ರೀ, ಪಾಪ ಬರ್ಬೋದು. ಅದು ಏನು ಮಾಡೋದು, ಮದುವೆ ಆಗಿಬಿಟ್ಟಿದ್ದೀನಿ, ಮದುವೆ ಆಗಿದ್ದಾಗ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ತೀನಿ, ಪ್ರಮಾಣ ಮಾಡಿದ್ದೀನಿ. ಅವ್ರು ಹೇಳಿದರು, ನಿನ್ನ ಹೆಂಡತಿ ಮಕ್ಕಳು ಯಾರಾದರೂ ನಿನ್ನ ದಾರಿಯಲ್ಲಿ ದೋಚ್ಕೊಂಡು ಬಾ ಅಂತ ಹೇಳಿದ್ರೇನಯ್ಯ? ನೀನೇನು ತಪ್ಪು ತಿಳ್ಕೊಂಡ್ಬಿಟ್ಟಿದೀಯಾ ಅಂದರೆ, ನೀನು ಸಂಸಾರವನ್ನು ಸಾಗಿಸ್ತಾ ಇದೀಯಾ ಅನ್ನುವ ಭ್ರಮೆಯಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದೀಯಾ. ಹೋಗಲಿ, ಹೀಗೆ ಮಾಡಬಾರ್ದೆಲ್ಲ ಮಾಡ್ತಾ ಇದೆಯಲ್ಲ, ಇದರಿಂದ ಪಾಪ ಬರುತ್ತೆ ಅಂತ ನಿನಗೆ ಗೊತ್ತಾಯ್ತಲ್ಲ, ಆ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಏನಾದ್ರು ಹಂಚ್ಕೊಳ್ತಾರೇನಪ್ಪ? ಹೋಗಿ ಕೇಳ್ಕೊಂಡು ಬಾ, ಹೋಗು. ಈ ಕಥೆ ಕೇಳೋದಕ್ಕೆ ಬಹಳ ಸುಂದರವಾಗಿದೆ, ರಂಜನೀಯವಾಗಿದೆ. ನಿಜ, ಮನೆಯ ಯಜಮಾನನಾಗಿರ್ತಕ್ಕಂಥವನು ಎಲ್ಲಿಯ ತನಕ ದುಡಿತಾ ಇರ್ತಾನೋ ಅಲ್ಲಿಯ ತನಕನೂ ಎಲ್ಲರೂ ಆತನಿಗೆ ಬೆಲೆ ಕೊಡ್ತಾ ಇರ್ತಾರೆ. ಆತ ಪಿಂಚಣಿ ತೊಗೊಂಡು ಮಾರನೇ ದಿವಸನೇ ಹೆಂಡತಿ ಕೈಗೊಂದು ಚೀಲನ ಕೊಟ್ಟು ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳ್ಬಿಡ್ತಾಳೆ ಅವಳು. ನಿಜ, ಅದನ್ನು ನಾವು ನೋಡಿದ್ದೇವೆ ನಮ್ಮ ಜೀವನದಲ್ಲಿ. ಆ ತಾತ್ಪರ್ಯ ಬರುವಂತೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಆ ವಾಲ್ಮೀಕಿಗೆ. ಹೋಗಿ ನೀನು ಹೆಂಡತಿ ಮಕ್ಕಳನ್ನ ಕೇಳು, ನೀನು ಸಂಪಾದನೆ ಮಾಡ್ತಾ ಇದ್ದೀಯಲ್ಲ, ಇದು ಹುಟ್ಟಿಸ್ತಕ್ಕಂಥ ಪಾಪದಲ್ಲಿ ನೀವೇನಾದರೂ ಪಾಲು ತಗೊಳ್ತೀರಾ? ವಾಲ್ಮೀಕಿ ಅಂದ್ಕೊಂಡು ಬಂದ, ಹೌದು, ಎಲ್ಲ ನನ್ನ ಮೆಚ್ಚಿನ ಮಾಡದಿ, ನನ್ನ ಮಕ್ಕಳೆಲ್ಲ ನನ್ನ ಮಾತು ಕೇಳೇ ಕೇಳ್ತಾರೆ, ಇಷ್ಟೆಲ್ಲ ನಾನು ಅವ್ರಿಗೆ ತಾನೇ ಮಾಡ್ತಾ ಇರೋದು ಅಂತ ಬಂದು ಕೇಳ್ದೆ. ಏನಮ್ಮ, ನಿಮ್ಮನ್ನೆಲ್ಲ ಸುಖವಾಗಿರೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇನೆ, ನಾನು ಹೀಗೆಲ್ಲ ಮಾಡೋದ್ರಿಂದ ನನಗೊಂದಷ್ಟು ಪುಣ್ಯ ಪಾಪ ಎರಡೂ ಬರುತ್ತೆ, ಹಾಗೆ ಬರತಕ್ಕಂಥ ಪುಣ್ಯ ಪಾಪ ಎರಡರಲ್ಲೂ ನೀವು ಪಾಲು ತಗೊಳ್ತೀರಾ? ಅವರು ಹೇಳಿದರು, ನಿನ್ನ ಪಾಪದಲ್ಲಿ ನಮಗೆ ಯಾಕಯ್ಯ ಪಾಲು ಅಂತಂದರು. ನಾವ್ಯಾಕೆ ತಗೋಬೇಕು ಪಾಲನ್ನು? ನಾವೆಲ್ಲಿ ಹೇಳಿದ್ವಿ ನೀವು ದರೋಡೆ ಮಾಡುವಂತಂತ? ಸಂಸಾರ ನಡೆಸಯ್ಯ ಅಂತ ಹೇಳಿದ ಕ್ಷಣಕ್ಕೆ ಯಾರದೋ ತಲೆ ಹೊಡೆದು ದುಡ್ಡು ತಂದುಬಿಟ್ಟು ಅದರಿಂದ ಬರೋ ಪಾಪದಲ್ಲಿ ನೀನು ಪಾಲ್ದಾರಳಾಗೋದು ನನಗಾಗ್ತೀನಿ. ವಾಲ್ಮೀಕಿ ಬಹಳ ದೊಡ್ಡದೊಂದು ಸತ್ಯಾರ್ಥ ಆಯಿತು. ನಾನು ಮಾಡತಕ್ಕಂತಹ ಕರ್ಮಕ್ಕೆ ನಾನೇ ಜವಾಬ್ದಾರನೇ ವಿನಃ ಯಾರೂ ಅದರ ಜವಾಬ್ದಾರಿ ತಗೊಳ್ಳಲ್ಲ. ಆಮೇಲೆ ನಾನ್ಯಾಕೆ ಈ ಪಾಪ ಮಾಡಬೇಕು? ಬಹುಶಃ ಅವನಿಗೆ ತಲೆ ಸರಿ ಹೋಯಿತು ಅಂತ ಕಾಣುತ್ತೆ. ವಾಪಸ್ ಬಂದ, ಕೇಳ್ದ ಅವ್ರನ್ನ, ಏನು ಸ್ವಾಮಿ ಎಂಥ ಪರಮಸತ್ಯನ ಹೇಳ್ಕೊಟ್ಬಿಟ್ರಿ ನಮಗೆ, ಏನು ಮಾಡಲಿ? ಹಾಗಾದ್ರೆ ಇಷ್ಟು ದಿವಸಗಳು ಈ ಪಾಪವನ್ನು ಸಂಗ್ರಹಿಸಿಬಿಟ್ಟಿದ್ದೇನಲ್ಲ, ಏನು ಮಾಡಲಿ ಈಗ ನಾನು ಆ ಪಾಪ ಕಳ್ಕೊಬೇಕಾಗಿದ್ದರೆ? ಅವರು ಹೇಳಿದರು, ತಪಸ್ಸು ಮಾಡಯ್ಯ ನೀನು. ಭಾರತ ಪ್ರಪಂಚಕ್ಕೆ ಕೊಡತಕ್ಕಂಥ ಸಂದೇಶ ಇದು. ಇಡೀ ಶ್ರೀಮದ್ ರಾಮಾಯಣದ ಒಂದು ಸಂದೇಶ ಏನಯ್ಯ ಅಂತ ಯಾರಾದರೂ ನನ್ನನ್ನು ಕೇಳಿದರೆ, ನಾನು ಹೇಳ್ತಕ್ಕಂಥದ್ದು ಶ್ರೀಮದ್ ರಾಮಾಯಣ ಕೊಡತಕ್ಕಂಥ ಸಂದೇಶ, ಅದನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಮೊದಲನೇ ಪದದಲ್ಲಿ ಹೇಳಿಬಿಟ್ಟಿದ್ದಾರೆ. ಶ್ರೀಮದ್ ರಾಮಾಯಣ ತೆರಕೊಳ್ಳತಕ್ಕಂಥದ್ದೇ ತಪಃ ಅನ್ನುವ ಪದದಿಂದ. ತಪಃ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ. ನಾನು ಅದರ ಮುಂದೆ ವಿಶ್ಲೇಷಣೆ ಮಾಡಲಿದ್ದೇನೆ. ತಪಸ್ಸು ಮಾಡಪ್ಪ ನೀನು. ನೀನು ತಪಸ್ಸು ಮಾಡಿದರೆ ನಿನ್ನಲ್ಲಿರತಕ್ಕಂಥ ಪಾಪ ಎಲ್ಲ ಹೋಗ್ಬಿಡುತ್ತೆ. ಏನು ತಪಸ್ಸು ಮಾಡಬೇಕು? ಜಪ ಮಾಡು. ಏನು ಜಪ ಮಾಡಬೇಕು? ರಾಮ ಅನ್ನುವುದನ್ನು ಜಪ ಮಾಡಯ್ಯ. ಅವನು ಪ್ರಯತ್ನಪಟ್ಟನಂತೆ, ಕಥೆ ಹೇಗೆ ಹೋಗುತ್ತೆ? ರಾಮ ಅಂತ ಹೇಳಲಿಕ್ಕೆ ಅವನಿಗೆ ಬರಲಿಲ್ಲ. ಅದಕ್ಕೆ ಋಷಿಗಳೆಲ್ಲ ಹೇಳಿದರು, ಅಲ್ಲೇನು ಕಾಣಿಸ್ತಾ ಇದೆ, ಇಲ್ಲೇನು ಕಾಣಿಸ್ತಾ ಇದೆ, ಅಲ್ಲೆಲ್ಲಿದೆ. ಅವನು ಅಡವಿಯಲ್ಲಿದ್ದ, ಮರ ಅಂದ ಅವನು. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನಗೆ ರಾಮ ಅಂತ ಹೇಳಿಕ್ಕೆ ಬಂದರೆ ಮರ ಅಂತ ಹೇಳು. ಮರ 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 ರಾಮ 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 ಆಗಿಬಿಡು. ಮರ ಹೋಗಿ ರಾಮ ಆಗಿಬಿಡ್ತು. ಹಾಗೆ ರಾಮ 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 ಅಂತ ಹೇಳಿ
ಎಷ್ಟು ನಿಶ್ಚಲನಾಗಿ ಉಳಿದು ಬಿಟ್ಟ ಅಂತ ಹೇಳಿದ್ರೆ ಸುತ್ತಲೂ ಹುತ್ತು ಬೆಳೆದು ಬಿಡ್ತು. ಎಷ್ಟೋ ವರ್ಷಗಳ ನಂತರ ಆ ಋಷಿಗಳು ಆ ಕಡೆ ಬಂದಿದ್ದಾರೆ. ಯಾವುದೋ ಒಂದು ಕಡೆಯಿಂದ ರಾಮ 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 ಅನ್ನುವ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ ಹತ್ತಿರಕ್ಕೆ ಬಂದು ನೋಡಿದರೆ ಆ ಹುತ್ತದಿಂದ ಬರ್ತಾ ಇದೆ. ಆವಾಗ ಆ ಹುತ್ತವನ್ನು ಒಡೆದು ಅವನನ್ನು ಹೊರಗೆ ಕರೆದರು. ಅವನ ನಿಜವಾದ ಹೆಸರು ರತ್ನಾಕರ ಅಂತ. ಅವನು ವಲ್ಮೀಕವನ್ನು, ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಕರೀತಾರೆ, ಆ ವಲ್ಮೀಕವನ್ನು ಭೇದಿಸಿ ಹೊರಗೆ ಬಂದದ್ದರಿಂದ ನಿನಗಿನ ಮೇಲೆ ವಾಲ್ಮೀಕಿ ಅನ್ನತಕ್ಕಂಥ ಹೆಸರಾಗಲಿ. ಆತನೇ ಆನಂತರ ಶ್ರೀಮದ್ ರಾಮಾಯಣವನ್ನು ವಿರಚನೆ ಮಾಡಿದ. ಇದು ಒಂದು ಕಥೆ, ನಾವು ಇಲ್ಲಿ ತನಕ ಕೇಳಿಕೊಂಡು ಬಂದುಬಿಟ್ಟಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಕಥೆ ಬಹಳ ಚೆನ್ನಾಗಿದೆ ಕೇಳಲಿಕ್ಕೆ, ಬಹಳ ದೊಡ್ಡದೊಂದು ತತ್ವವನ್ನು ಅದು ಪ್ರತಿಪಾದನೆ ಮಾಡ್ತಾ ಇದೆ. ಯಾವನೇ ಒಬ್ಬ ವ್ಯಕ್ತಿ ಅತ್ಯಂತ ನಿಕೃಷ್ಟನಾಗಿದ್ದರೂ, ಅವನು ಗತಕಾಲದಲ್ಲಿ ಏನೇ ಆಗಿದ್ದರೂ ಅವನು ತಪಸ್ಸನ್ನು ಮಾಡಿದರೆ ಅವನು ಬೆಳೆದು ಬಿಡ್ತಾನೆ, ದೊಡ್ಡವನಾಗ್ತಾನೆ, ಋಷಿತುಲ್ಯನಾಗಿ ಬಿಡ್ತಾನೆ, ಮಹಾಮುನಿಯೇ ಆಗಿಬಿಡ್ತಾನೆ. ಆದರೆ ಪ್ರಶ್ನೆ ಇರತಕ್ಕದ್ದು, ವಾಲ್ಮೀಕಿ ಎನ್ನತಕ್ಕಂತಹ ಒಬ್ಬ ಮಹಾನ್ ಕವಿ, ವಾಲ್ಮೀಕಿ ಎನ್ನತಕ್ಕಂತಹ ಒಬ್ಬ ಆದಿ ಕವಿಗೆ ಹೆಣೆದಂತಹ ಈ ಕಥೆ ಕೇಳಲಿಕ್ಕೆ ಸುಂದರವಾಗಿರಬಹುದು, ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ, ಅದು ಎಷ್ಟರ ಮಟ್ಟಿಗೆ ನಂಬಲಿಕ್ಕೆ ಅರ್ಹವಾಗಿರತಕ್ಕಂಥದ್ದು. ಈಗ ವಾಲ್ಮೀಕಿಯನ್ನು ನಾವು ಆದಿಕವಿ ಅಂತ ಕರೆದು ಬಿಟ್ಟಿದ್ದೇವೆ. ಆದಿಕವಿ ಅಂತ ಕರೆದ ಮೇಲೆ ಆ ಆದಿಕವಿಯ ಬಗ್ಗೆ ಯಾರಾದರೂ ಏನಾದರೂ ಹೇಳಬೇಕಾಗಿದ್ದರೆ 2-3 ಸಾಧ್ಯತೆಗಳಿದೆ. ಒಂದು, ವಾಲ್ಮೀಕಿಗಿನ್ನ ಹಿರಿಯನಾಗಿರತಕ್ಕಂಥವನು ಯಾರಾದರೂ ಹೇಳಬೇಕು, ನಮ್ಮ ವಾಲ್ಮೀಕಿ ಅಂದರೆ ಹೀಗೆ ಅಂತ. ಅಥವಾ ಆ ವಾಲ್ಮೀಕಿಯ ಸಮಕಾಲೀನರು ಯಾರಾದರೂ ಹೇಳಬೇಕು, ವಾಲ್ಮೀಕಿ ವಿಷಯ ಹೀಗಪ್ಪ. ಅಥವಾ 3ನೇ ಸಾಧ್ಯತೆ, ವಾಲ್ಮೀಕಿಯ ಕೃತಿಯಲ್ಲಿಯೇ ಇರಬೇಕು ವಾಲ್ಮೀಕಿ ಅಂದರೆ ನಾನು ಹೀಗೆ ಅಂತ. ಆದರೆ ಗಮನಿಸಿ, ವಾಲ್ಮೀಕಿಯೇ ಆದಿಕವಿ ಆದ ಮೇಲೆ ಇನ್ನಾತನಿಗಿನ್ನ ಹಿಂದೆ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ವಾಲ್ಮೀಕಿಯ ಸಮಕಾಲೀನರು ನಮಗೆ ಯಾರೂ ಗೊತ್ತೇ ಇಲ್ಲ ಚಾರಿತ್ರಿಕವಾಗಿ. ಇನ್ನು ವಾಲ್ಮೀಕಿಯ ಕಥೆಯ ಒಳಗೆ ಇರತಕ್ಕಂಥ ವಾಲ್ಮೀಕಿಯ ದರ್ಶನ ಏನು, ಅದನ್ನು ನಾನು ಕೊನೆಗೆ ನೋಡ್ತೀನಿ. ಆದರೆ ಈ ಎರಡೂ ಇಲ್ಲದೇ ಇದ್ದಾಗ, ಅಂದರೆ ವಾಲ್ಮೀಕಿಯ ಹಿಂದಿನವರೂ ಇಲ್ಲ, ವಾಲ್ಮೀಕಿಯ ಸಮಕಾಲೀನರೂ ಇಲ್ಲದೇ ಇದ್ದಾಗ ಈ ಕಥೆ ಬಂದಿದ್ದೆಲ್ಲಿ? ಹಾಗಾದರೆ ಈ ಕಥೆ ಬಂದಿದ್ದು ಇತ್ತೀಚೆಗೆ. ಆನಂದ ರಾಮಾಯಣ ಅಂತ ಒಂದು ಕೃತಿ ಇದೆ, ಅದ್ಭುತ ರಾಮಾಯಣ ಅನ್ನತಕ್ಕಂಥ ಒಂದು ಕೃತಿ ಇದೆ, ಅದೆಲ್ಲ ಇತ್ತೀಚೆಗೆ ಬಂದಂಥ ಕೃತಿಗಳು. ಆ ಕೃತಿಗಳಲ್ಲಿ ವಾಲ್ಮೀಕಿ ಬಗ್ಗೆ ಇಂಥ ಕಥೆ ಇದೆ. ಈ ಕಥೆಯನ್ನು ನಂಬಬೇಕೇನಪ್ಪ ನಾವು? ಅದಕ್ಕಿಂತ ಮುಖ್ಯವಾಗಿ ಇದನ್ನು ನಂಬಿದರೆ ಅತ್ಯಂತ ಅಭದ್ರವಾಗಿರತಕ್ಕಂಥ ಕಥೆಯೊಂದನ್ನು ಅನವಶ್ಯಕವಾಗಿ ಆದಿಕವಿಗೆ ಅಂಟಿಸಿದಂತೆ ಆಗಿಬಿಡುತ್ತದೆ. ಕಾರಣ ಏನು ಅಲ್ರಿ? ಬಹಳ ಸರಳವಾದ ಒಂದು ಸತ್ಯವನ್ನು ನೋಡಿಬಿಡೋಣ. ಆ ರಾಮ ಮಂತ್ರ ಅಂತ ಒಂದು ಉಂಟಲ್ಲ, ಅದನ್ನು ಆ ದರೋಡೆಕೋರನಿಗೆ ಈ ಸಪ್ತರ್ಷಿಗಳು ನಾರದರು ಹೇಳಿದರಲ್ಲ, ಹೇಳಯ್ಯ ಅಂತ. ನಂಗೆ ನಾಲ್ಗೇನೇ ತಿರುಗಲ್ಲ ಅಂದ ಅವನು, ರಾ ಮ ಅಂತ ಹೇಳೋದಕ್ಕೆ. ಆದರೆ ಅವನಿಗೆ ಎಷ್ಟು ಸುಲಭ ಹೇಳಿದ್ರೆ ಮರ ಅಂತ ಹೇಳಿಬಿಟ್ನಂತೆ. ರಾಮ ಅಂತ ಹೇಳೋದಕ್ಕೆ ಬರದೇ ಇದ್ದವನಿಗೆ ಮರ ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಮತ್ತು ರಾಮ ಅನ್ನತಕ್ಕಂಥದ್ದು ವಿಷ್ಠರಶ್ರವಾಚಾರ್ಯ ಅನ್ನತಕ್ಕಂಥ ಕಷ್ಟವಾದ ಪದ ಏನೂ ಅಲ್ಲ, ಅತ್ಯಂತ ಸರಳವಾದ 2 ಅಕ್ಷರಗಳು ರಾಮ. ರಾಮ ಅಂತ ಹೇಳಿದಕ್ಕೆ ಬರದೇ ಇದ್ದರೆ ಮರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಆ ಉಪದೇಶ ಮರ ಅನ್ನತಕ್ಕಂಥದ್ರೊಳಗೆ ಅಂಥ ಭದ್ರವಾದಂಥ ಅಸ್ತಿತ್ವ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಬಹಳ ಗಹನವಾದಂಥ ಅಂಶ ಉಂಟು. ಅದೇನು ಅಂದರೆ, ಆಗಿನ ಕಾಲದಲ್ಲಿ ಮಾತನಾಡ್ತಾ ಇದ್ದಂಥ ಭಾಷೆ ಸಂಸ್ಕೃತ.
ವಾಲ್ಮೀಕಿ ರಾಮಾಯಣ ಸಂಸ್ಕೃತ. ಈ ರೀತಿಯ ಹೇಳಿಕೆ ಏನಾದರೂ ಇದ್ದರೆ ಅದು ಸಂಸ್ಕೃತದಲ್ಲಿ ಇರಬೇಕು. ಮರ ಅನ್ನತಕ್ಕಂಥ ಪದ ಸಂಸ್ಕೃತದಲ್ಲಿ ಇಲ್ಲವೇ ಇಲ್ಲ. ಸಂಸ್ಕೃತ ಕಾವ್ಯದಲ್ಲಿ ಮರ ಅನ್ನೋ ಪದ ಎಲ್ರಿ ಬರುತ್ತೆ? ನೀವು ಯಾವುದೇ ನಿಘಂಟನ್ನು ನೋಡಿದರೂ ಮರ ಅನ್ನತಕ್ಕಂಥ ಪದ ಕನ್ನಡದ ಬಿಟ್ಟರೆ ತಮಿಳಿನಲ್ಲೂ ಇಲ್ಲ, ತೆಲುಗಿನಲ್ಲೂ ಇಲ್ಲ, ಮಲಯಾಳದಲ್ಲೂ ಇಲ್ಲ, ಇಲ್ಲವೇ ಇಲ್ಲ, ಹಿಂದಿಯಲ್ಲೂ ಇಲ್ಲ. ಮರ ಅನ್ನತಕ್ಕಂಥದ್ದು ಕೇವಲ ಕನ್ನಡದ್ದೇ. ಹೀಗಾಗಿ ಈ ಕಥೆ ಇದೆಯಲ್ಲ, ಮರ ಅನ್ನತಕ್ಕಂಥ ಪ್ರಯೋಗ ಆಗಿದೆ, ಇದು ಕೇವಲ ಶುದ್ಧವಾಗಿ ಕನ್ನಡದಲ್ಲಿ ಹುಟ್ಟಿಸಿದಂಥ ಒಂದು ಕಟ್ಟುಕಥೆ ಅಷ್ಟೇ. ಮಾನ್ಯ ಡಿ ವಿ ಗುಂಡಪ್ಪನವರು ನರಸಿಂಹರಾಜ ಕಾಲೋನಿ ವಸಾಹತುವಿನಲ್ಲಿ ಬಂದಂಥ ರಾಮಾಯಣದ ಪುಸ್ತಕಗಳಿಗೆ ಮುನ್ನುಡಿಯನ್ನು ಬರೀತಾ ಇದನ್ನು ಸಂದೇಹ ಪಡ್ತಾರೆ. ಯಾರೋ ಬಹುಶಃ ಕನ್ನಡದ ಹರಿಕಥಾದಾಸರು ಇದನ್ನು ಹುಟ್ಟಾಕಿರಬಹುದು ಅಂತ. ಆದರೆ ಅದರ ಆಧಾರವನ್ನು ನೋಡಿಬಿಟ್ಟರೆ ಆ ಆನಂದ ರಾಮಾಯಣ, ಅದ್ಭುತ ರಾಮಾಯಣಗಳಲ್ಲಿ ಈ ಒಂದು ಕಥೆ ಬರುತ್ತೆ. ಏನಂತ ಬರುತ್ತೆ? ವಾಲ್ಮೀಕಿಯೇ ಸ್ವತಃ ಹೇಳಿಕೊಳ್ತಾರೆ. ಅಹಂ ಪುರಾತೇಷು ಕಿರಾತೈ ಸಹವರ್ಧಿತಃ ಜನ್ಮ ಮಾತ್ರ ದ್ವಿಜತ್ವಮ್ಮೆ. ನೋಡಿ, ಅಲ್ಲಿನ ಪದಗಳನ್ನು ನೋಡಿ ನೀವು. ಈ ಕಥೆ ಏನು ಹೇಳ್ತಾ ಇದೆ ಅಂದರೆ, ಜನ್ಮ ಮಾತ್ರ ದ್ವಿಜತ್ವಮ್ಮೆ. ನಾನು ಬೇಡ ಅಲ್ಲ ಕಣಯ್ಯ, ನಾನು ಕಿರಾತಕ ಅಲ್ಲ ಕಣಯ್ಯ, ನಾನು ದ್ವಿಜನಾಗಿದ್ದೆ. ಜನ್ಮ ಮಾತ್ರ ದ್ವಿಜತ್ವಮ್ಮೆ ಕಿರಾತೈ ಸಹವರ್ಧಿತ. ನಾನು ಕಿರಾತರ ಜೊತೆಗೆ ಬೆಳೆದೆ ಕಣಪ್ಪ. ಇಲ್ಲಿ ಕ್ಷಣ ಮಾತ್ರದಲ್ಲಿ ನಾವು ಆ ಕಥೆಯನ್ನು ನಿಜ ಅಂತಲೇ ನೋಡಿಬಿಡೋಣ. ಅಂದರೆ ಬ್ರಾಹ್ಮಣನಾಗಿದ್ದವನು, ದ್ವಿಜನಾಗಿದ್ದವನು ಕಿರಾತರ ಜೊತೆಗೆ ಬೆಳೀತಾ ಇದ್ದಾನೆ. ಈಗಾಗಲೇ ನಾನು ಹೇಳಿದಂಥ ಕಥೆಯೇ ಪುನರಾವರ್ತನೆಯಾಗಿ ಕೊನೆಗೆ ಅವನಿಗೆ ಉಪದೇಶ ಸಿಗುತ್ತೆ. ಏನಯ್ಯ ಜಪ ಮಾಡಬೇಕು ಅಂತ ಕೇಳಿದಾಗ, ಏಕಾಗ್ರ ಮನಸ ಅತ್ರ ಏವ ಮರೇತಿ ಜಪ ಸರ್ವದ. ಸಂಸ್ಕೃತದಲ್ಲಿ ಬರ್ತಕ್ಕಂಥದ್ದು ಮರ ಇತಿ ಜಪ ಸರ್ವದ. ಅದು ಹೇಗ್ರಿ ಸಾಧ್ಯ? ಒಂದು ಸಂಸ್ಕೃತದ ಕಾವ್ಯದಲ್ಲಿ ಮರ ಅನ್ನೋದನ್ನು ನೀನು ಜಪ ಮಾಡಯ್ಯ ಅಂತ ಹೇಳಲಿಕ್ಕೆ? ಹಾಗಂತ ಉಪದೇಶ ಕೊಟ್ಟರು ಅಂತ ಹೇಳ್ತಾರೆ ಅವರು. ಆತ್ಮೀಯರೇ, ಈ ಕಥೆ ಇತ್ತೀಚೆಗೆ ಬಂದದ್ದು. ವಾಲ್ಮೀಕಿಯ ಸಮಕಾಲೀನರಾಗಲಿ ವಾಲ್ಮೀಕಿಯ ಹಿಂದಿನವರಾಗಲಿ ಹೇಳದೆ ಇತ್ತೀಚಿನವರು ಹೇಳಿದಂಥ ಕಥೆ ಇದು. ಇದನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಈಗಾಗಲೇ ಹೇಳಿದಂಥ ಕನ್ನಡದ ಪದವೊಂದು ಸಂಸ್ಕೃತದ ಕಾವ್ಯದಲ್ಲಿ ಪ್ರಯೋಗವಾಗಿ ಮರ ಅಂತ ಹೇಳೋದು ರಾಮವಾಗಿ ಪರಿವರ್ತನೆ ಆಗುತ್ತೆ ಎನ್ನತಕ್ಕಂಥದ್ರೊಳಗೂ ಅರ್ಥ ಇಲ್ಲ. ಇನ್ನು ಮೂರನೆಯ ಆಕರ ನಮಗೆ ಇರತಕ್ಕಂಥದ್ದು, ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಏನಿದೆ? ಅದರೊಳಗೆ ಆತನು ಬಹುದೊಡ್ಡ ತಪಸ್ವಿ ಅಂತ ಕರೆದಿದ್ದಾರೆ. ಅವನು ಕುಲಪತಿಯಾಗಿದ್ದಾನೆ, ಗಂಗಾ ತೀರದಲ್ಲಿ ನಿವಾಸಿಯಾಗಿದ್ದಾನೆ, ಆಶ್ರಮವನ್ನು ಕಟ್ಟಿಕೊಂಡು ಬಿಟ್ಟಿದ್ದಾನೆ. ವಾಲ್ಮೀಕಿ ಮಹರ್ಷಿ ಎನ್ನತಕ್ಕಂಥ ಒಬ್ಬ ಮಹರ್ಷಿಗೆ ಯಜ್ಞ ಯಾಗಾದಿಗಳ ವಿಪುಲವಾಗಿರತಕ್ಕಂಥ ಸಂದರ್ಶನವಿದೆ. ಹೀಗಾಗಿ ವಾಲ್ಮೀಕಿ ಮಹರ್ಷಿ ಎನ್ನತಕ್ಕಂಥವನು ಕೇವಲ ಒಬ್ಬ ಋಷಿ, ಕೇವಲ ಒಬ್ಬ ಮಹರ್ಷಿ. ಆತನ ನಿಜವಾದ ಹೆಸರು ಪ್ರಾಚೇತಸ ಅನ್ನತಕ್ಕಂಥ ಋಷಿ. ಆದ್ದರಿಂದಲೇ ಕನ್ನಡದ ಕವಿ ನರಹರಿ ಆದಿಕವಿ, ಕವಿರಾಜಹಂಸ, ಅನಾದಿ ಕವಿ ಕುಲ ಕಮಲಮಿತ್ರ, ಮಹಾದಿವೌಕಸ, ಪ್ರಚುರ ಭಾಷಾ ಕವಿಜನೋತ್ತಂಸ, ವೇದ ಪುರುಷ, ವರಪ್ರಸಾದ ಆಹ್ಲಾದ ಕವಿ, ರಾಮಾಯಣ ಕಥಾ ವಿಮಲೋದದಿಂದು ಮಹಾಮುನಿ ಪ್ರಾಚೇತ ಸಂವಂದೇ. ಯಾ ಪ್ರಾಚೇತಸ ಮಹರ್ಷಿ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಕಣಯ್ಯ ಅಂತ ಹೇಳಿ ವಾಲ್ಮೀಕಿ ಎನ್ನುವ ಶಬ್ದವನ್ನು ಬಿಟ್ಟು ಈ ಶ್ರೀಮದ್ ರಾಮಾಯಣವನ್ನು ಬರೆದಂಥ ಮಹಾನ್ ಕವಿ ಹೆಸರು ಏನಯ್ಯ ಅಂದರೆ ಪ್ರಾಚೇತಸ ಅನ್ನತಕ್ಕಂಥ
ಬ್ರಹ್ಮ ಮಾನಸ ಪುತ್ರನಾದ ಬ್ರಹ್ಮರ್ಷಿಯ ಸಂತಾನದಲ್ಲಿ ಬಂದಂಥ, ಆತನ ವಂಶದಲ್ಲಿ ಬಂದಂಥ ಒಬ್ಬ ಮಹಾನ್ ಋಷಿ ಕಣಯ್ಯ ನೀನು. ಆತ್ಮೀಯರೇ, ಹೀಗಾಗಿ ನಾವು ಈ ಆದಿಕವಿ ವಾಲ್ಮೀಕಿಯ ಮಹರ್ಷಿಯ ಬಗೆಗೆ ಇರತಕ್ಕಂತಹ ಆ ಜನಜನಿತವಾದ ಕಥೆಯನ್ನು ಬಿಟ್ಟು ಆತ ಒಬ್ಬ ವಿಪ್ರೋತ್ತಮ, ಆತೊಬ್ಬ ಮಹರ್ಷಿ, ಆತೊಬ್ಬ ಬ್ರಹ್ಮರ್ಷಿ, ಆತ ಶ್ರೀಮದ್ ರಾಮಾಯಣದ ವಿರಚನೆಯನ್ನು ಮಾಡಿದ ಅನ್ನತಕ್ಕಂತಹ ಅಂಶವನ್ನು ಪ್ರಾರಂಭದಲ್ಲಿ ದಾಖಲು ಮಾಡಿಕೊಳ್ಳಬೇಕು. ಹೀಗೆ ವಾಲ್ಮೀಕಿ ಮಹರ್ಷಿಗಳ ಪರಿಚಯವನ್ನು ಮಾಡಿಕೊಂಡ ಮೇಲೆ ಶ್ರೀಮದ್ ರಾಮಾಯಣದ ಬಗ್ಗೆ ಒಂದು 2-3 ವಿವರಣೆಗಳನ್ನು ಇಂದಿನ ಉಪನ್ಯಾಸದಲ್ಲಿ ಗಮನಿಸಿ ನಾಳೆ ಕಾವ್ಯ ಪ್ರವೇಶ ಮಾಡೋಣ. ಮೊದಲನೆಯದಾಗಿ ಆ ವಾಲ್ಮೀಕಿ ಮಹರ್ಷಿಗಳ ವಿರಚನೆಯ ಶ್ರೀಮದ್ ರಾಮಾಯಣದ ಮಹತ್ವ ಎಂಥದ್ದು, ಆ ಮಹತ್ವ ಎಂಥದ್ದು ಅಂತ ಹೇಳಬೇಕಾಗಿದ್ದರೆ ನಾನು ಒಂದು ಸೂತ್ರಪ್ರಾಯವಾದ ವಾಕ್ಯವನ್ನು ಹೇಳಿಬಿಡಬೇಕು. ಅದೇನು ಅಂದರೆ, ಶ್ರೀಮದ್ ರಾಮಾಯಣ ಅನ್ನತಕ್ಕದ್ದು ಜಾತ್ಯತೀತವಾದ, ದೇಶಾತೀತವಾದ, ಧರ್ಮಾತೀತವಾದ, ಭಾಷಾತೀತವಾದ, ಕಾಲಾತೀತವಾದಂಥ ಕಾವ್ಯ. ಎರಡನೇ ಹಂತದಲ್ಲಿ ರಾಮಾಯಣ ಅಂದರೆ ಅರ್ಥ ಏನು, ಮೂರನೇ ಹಂತದಲ್ಲಿ ಈ ದೃಶ್ಯ ಧ್ವನಿ ಚಕ್ರದ ಉದ್ದೇಶ ಏನು. ಮೊದಲನೆಯದಾಗಿ ರಾಮಾಯಣದ ಮಹತ್ವ, ಜಾತ್ಯತೀತ, ಧರ್ಮಾತೀತ, ದೇಶಾತೀತ, ಭಾಷಾತೀತ, ಕಾಲಾತೀತ ಕಾವ್ಯ. ಏನಯ್ಯ ಹಾಗಂದರೆ, ಇಡೀ ಭಾರತವನ್ನು ನಾವು ಜಾತಿಯ ದೃಷ್ಟಿಯಿಂದ, ದೈವದ ದೃಷ್ಟಿಯಿಂದ ಲೆಕ್ಕ ಹಾಕಿಬಿಟ್ಟರೆ 2 ಪ್ರಧಾನವಾಗಿರತಕ್ಕಂಥ ಗುಂಪುಗಳನ್ನು ನೋಡಬಹುದು. ಒಂದು ಗುಂಪು ಶಿವಭಕ್ತರು, ಎರಡನೆಯ ಗುಂಪು ವಿಷ್ಣು ಭಕ್ತರು. ಬಹುಶಃ ಇದೆಲ್ಲ ಸೇರಿ ಸುಮಾರು 190 ಮಂದಿ ಆಗಿಬಿಡ್ತಾರೆ. ಇನ್ನೊಂದು 10 ಮಂದಿ ಅಷ್ಟೇ ಬೇರೆ ಬೇರೆಯ ಬ್ರಹ್ಮನೋ, ಸೂರ್ಯನೋ, ಗಣಪತಿಯೋ ಹೀಗೆ ಬರ್ತಕ್ಕಂಥವ್ರು. ಆದರೆ ಈ 190 ಭಾಗ ಇದ್ದಾರಲ್ಲ, ಶಿವಭಕ್ತರು ಹಾಗೂ ವಿಷ್ಣು ಭಕ್ತರು. ವಿಷ್ಣು ಭಕ್ತರು ಬಿಡಿ, ಸರಿ ರಾಮ ದಶಾವತಾರಗಳಲ್ಲಿ ಒಬ್ಬಾತ, ಆದ್ದರಿಂದ ರಾಮನಿಗೆ ಮಾನ್ಯತೆಯನ್ನು ಕೊಡ್ತಾರೆ. ಶಿವಭಕ್ತರು ಅತ್ಯಂತ ಸುಂದರವಾದ ಒಂದು ಕಥೆ ಉಂಟು. ಪರಮೇಶ್ವರ ಪದ್ಮಾಸನಸ್ಥನಾಗಿದ್ದಾನೆ, ಪಾರ್ವತಿ ಪಕ್ಕದಲ್ಲಿ ಕುಳಿತಿದ್ದಾಳೆ, ಪಾರ್ವತಿ ಯಜಮಾನರನ್ನು ನೋಡ್ತಾ ಇದ್ದಾಳೆ. ಈಶ್ವರ ಯಾವಾಗಲೂ ಪದ್ಮಾಸನದಲ್ಲಿದ್ದಾನೆ, ಏನೋ ಜಪ ಮಾಡ್ತಾ ಇದ್ದಾನೆ. ಪಾರ್ವತಿ ಯಜಮಾನರನ್ನು ಕೇಳಿದ್ಲು, ಏನು ಸ್ವಾಮಿ ಇದು, ಇಡೀ ಜಗತ್ತೇ ನಿಮ್ಮ ಜಪ ಮಾಡ್ತಾ ಇದೆ, ನೀವು ಯಾರು ಜಪ ಮಾಡ್ತಾ ಇದ್ದೀರಿ? ಅದಕ್ಕೆ ರಾಮ ಹೇಳಿದಂತೆ, ಕ್ಷಮಿಸಿ, ಈಶ್ವರ ಹೇಳಿದಂತೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಶಿವ ಹೇಳಿಬಿಟ್ಟ ಪಾರ್ವತಿಗೆ, ಶ್ರೀರಾಮ ರಾಮ ರಾಮ ಇತಿ ಮಧುರಂ ಮಧುರಾಕ್ಷರಂ ಅಂತ ಹಿಂದೆ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ಕವಿಯೊಬ್ಬ ಹೇಳಿದ ಅಂತ ನೆನಪಿಸಿಕೊಂಡನಲ್ಲ, ಹಾಗೆ ಹೇಳ್ತಾ ಇದ್ದಾನೆ ಈತ. ರಾಮ ರಾಮ ರಾಮ, ಇದು ಸಹಸ್ರನಾಮ ತತ್ತುಲ್ಯಂ. ವಿಷ್ಣು ಸಹಸ್ರನಾಮದಲ್ಲಿ 1000 ಹೆಸರುಗಳಿದೆಯಲ್ಲಮ್ಮ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಅಂತ ಆರಂಭ ಆಗುತ್ತಲ್ಲ, ಆ ವಿಷ್ಣು ಸಹಸ್ರನಾಮದ 1000 ಹೆಸರುಗಳಿಗೆ ಈ ಒಂದು ಹೆಸರು ಸಾಕು, ರಾಮ ಅನ್ನತಕ್ಕಂಥದ್ದು. ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ. ಹೀಗಾಗಿ ಆ ರಾಮ ಅನ್ನತಕ್ಕಂಥ ಜಪವನ್ನು ನಾನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಗಮನಿಸಬೇಕಾದ ಅಂಶ ಏನು ಅಂದರೆ,
100ರಲ್ಲಿ 90 ಮಂದಿ ಈ ಹರಿಹರ ಭಕ್ತರಿದ್ದಾರಲ್ಲ, ಹರಿಭಕ್ತರೆಲ್ಲ ರಾಮಭಕ್ತರೇ, ಹರಭಕ್ತರೂ ಈಗ ಹರನೇ ರಾಮನ ಜಪವನ್ನು ಮಾಡ್ತಾ ಇದ್ದಾನೆ ಅಂದರೆ ರಾಮಭಕ್ತರೇ ಆಗಿಬಿಟ್ಟು ಈ ರಾಮ ಅನ್ನತಕ್ಕಂಥದ್ದು ಸರ್ವವ್ಯಾಪ್ತವಾಗಿ ಬಿಟ್ಟಿದೆ, ಜಾತ್ಯತೀತವಾಗಿ ಬಿಟ್ಟಿದೆ ಇದು. ಇನ್ನು ಎರಡನೇ ಹಂತದಲ್ಲಿ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಧರ್ಮಾತೀತವಾದ ಕಾವ್ಯ. ಆಶ್ಚರ್ಯಕರವಾದ ವಿಷಯ ಅಂದರೆ ನಾವು ಬಹಳಷ್ಟು ಮಂದಿ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಹಿಂದೂಗಳ ಕಾವ್ಯ ಅಂದುಕೊಂಡು ಬಿಟ್ಟಿದ್ದೇವೆ. ಅಲ್ಲ, ಹಿಂದೂಗಳ ಕಾವ್ಯವೇ, ಆದರೆ ಹಿಂದೂಗಳ ಕಾವ್ಯವೇ ಅಲ್ಲ ಅದು. ಜೈನ ಧರ್ಮದಲ್ಲಿ ಪೌಮಚರ್ಯ ಅನ್ನತಕ್ಕಂಥ ಒಂದು ಗ್ರಂಥ ಉಂಟು. ಅದರಲ್ಲಿ ಶ್ರೀಮದ್ ರಾಮನನ್ನು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಅವರು. ಅದನ್ನೇ ಆ ಪೌಮಚರ್ಯದಲ್ಲಿ ವಿಮಲಸೂರಿ ಅನ್ನತಕ್ಕಂಥವನ್ನು ಬರೀತಕ್ಕಂಥ ಪೌಮಚರ್ಯದಲ್ಲಿ ಬರತಕ್ಕಂಥ ರಾಮಚರಿತ್ರೆಯನ್ನು ನಾಗಚಂದ್ರ ಅನ್ನತಕ್ಕಂಥ ಕನ್ನಡದ ಕವಿ ರಾಮಚಂದ್ರ ಚರಿತ ಪುರಾಣ ಅಂತ ಜೈನ ರಾಮಾಯಣವನ್ನಾಗಿ ವಿರಚನೆ ಮಾಡಿಬಿಡ್ತಾನೆ. ಅದು ಬೌದ್ಧರಲ್ಲಿ ದಶರಥ ಜಾತಕ ಅಂತ. ಅಂದರೆ ಬೌದ್ಧ ಧರ್ಮದವರು ಕೂಡ ಶ್ರೀಮದ್ ರಾಮಾಯಣವನ್ನು ತಮ್ಮ ಧರ್ಮಕ್ಕೆ ತಗೊಂಡು ಬಿಟ್ಟಿದ್ದಾರೆ. ಅಷ್ಟು ಯಾಕೆ? ನಾವು ಮುಂದಿನ ವಾಕ್ಯಗಳನ್ನು ಅತ್ಯಂತ ಆಶ್ಚರ್ಯದಿಂದ ದಾಖಲು ಮಾಡಬೇಕಾಗುತ್ತೆ. ಯಾರನ್ನು ನಾವು ವೈದಿಕ ಧರ್ಮದ ವಿರೋಧಿಗಳೂ ಅಂತ ಶಂಕೆ ಮಾಡ್ತೀವೋ ಆ ಇಸ್ಲಾಂ ಧರ್ಮೀಯರು ಕೂಡ ರಾಮಾಯಣ ಕಾ ಇಷ್ಟರ್, ರಾಮಾಯಣ ಕಾ ಮಸೀಹಿ ಅನ್ನತಕ್ಕಂಥ 4 ರಾಮಾಯಣ ಗ್ರಂಥಗಳನ್ನು ಬರೀತಾರೆ ಅವರು. ಅಷ್ಟೇ ಅಲ್ಲ, ಅಬ್ದುಲ್ ಖಾದರ್ ಬಡೌನಿ ಅಂತ ಅಕ್ಬರನ ಆಸ್ಥಾನದಲ್ಲಿ ಇದ್ದಂತಹವನು ಶ್ರೀಮದ್ ರಾಮಾಯಣವನ್ನು ಇಸ್ಲಾಂ ಭಾಷೆಯಲ್ಲಿ ತರ್ಜುಮೆ ಮಾಡ್ತಾನೆ. ಅಮನತ್ರಾಯ್ ಎನ್ನತಕ್ಕಂಥವರು 40,000 ಶ್ಲೋಕಗಳಲ್ಲಿ ಶ್ರೀಮದ್ ರಾಮಾಯಣವನ್ನು ಪರ್ಷಿಯನ್ ಭಾಷೆಯಲ್ಲಿ ಅನುವಾದ ಮಾಡ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಕೇವಲ ಹಿಂದೂಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವೈದಿಕ ಕಾವ್ಯವಷ್ಟೇ ಅಲ್ಲ, ಪ್ರಪಂಚದ ಅನೇಕ ಧರ್ಮಗಳಿಗೆ ಅದು ಪ್ರವೇಶ ಮಾಡಿಬಿಟ್ಟಿರತಕ್ಕಂಥ ಧರ್ಮಾತೀತವಾದಂಥ ಕಾವ್ಯ. ಇನ್ನೊಂದು ಭಾಷಾತೀತವಾದ ಕಾವ್ಯ. ಸಂಸ್ಕೃತದಲ್ಲಿ ಲೆಕ್ಕವಿಲ್ಲ, ಕನ್ನಡದಲ್ಲಿ ಈಗಾಗಲೇ ಕನ್ನಡದಲ್ಲಿಯೂ ಬೇಕಾದಷ್ಟು ಕಾವ್ಯಗಳಿದೆ. ಅತ್ಯಂತ ಮೂರ್ಧನ್ಯವಾಗಿ 20ನೇ ಶತಮಾನದಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಪಕ್ಕಾದಂಥ ಪ್ರಪ್ರಥಮ ಕಾವ್ಯ ಅಂದರೆ ಶ್ರೀಮದ್ ರಾಮಾಯಣ ದರ್ಶನ. ಕುವೆಂಪುರು ಬರೆದಿರತಕ್ಕಂಥ ಔಪನಿಷತ್ತಿಕ್ ದೃಷ್ಟಿಯಿಂದ ನೋಡಬಲ್ಲಂತಹ ವೇದಾಂತ ಸಮವಾಗಿರತಕ್ಕಂಥ ಕೃತಿ, ರಸರಾಜನಾಗಿರತಕ್ಕಂತಹ ರಾಮ ಕಥೆಯನ್ನು ಹೊಂದಿರತಕ್ಕಂಥ ರಾಮಾಯಣ ದರ್ಶನ. ತೆಲುಗಿನಲ್ಲಿ ರಾಮಾಯಣ ಕಲ್ಪವೃಕ್ಷಮು ಅನ್ನತಕ್ಕಂಥದ್ದು ವಿಶ್ವನಾಥ ಸತ್ಯನಾರಾಯಣ ಅವರು ಬರೆದಿರತಕ್ಕಂಥ ಬಹುದೊಡ್ಡ, ಅದೂ ಜ್ಞಾನಪೀಠಕ್ಕೆ ಪಕ್ಕಾಗಿರತಕ್ಕಂಥ ಕೃತಿಯೇ ಅದು. ತಮಿಳಿನಲ್ಲಿ ಕಂಬರಾಮಾಯಣ ಅನ್ನತಕ್ಕಂಥದ್ದು, ರಾಮಚರಿತ ಮಾನಸ ಅನ್ನತಕ್ಕಂಥದ್ದು ಹಿಂದಿಯಲ್ಲಿ ಬಂದಿರತಕ್ಕಂಥದ್ದು, ಮಾಧವ ಕಂದಲೀಯ ಅಸ್ಸಾಂನಲ್ಲಿ ಬಂದಿರತಕ್ಕಂಥದ್ದು, ಕೃತ್ತಿವಾಸ ರಾಮಾಯಣ ಬೆಂಗಾಲಿಯಲ್ಲಿ ಬಂದಿರತಕ್ಕಂಥದ್ದು. ನೀವು ಭಾರತದ ಯಾವ ಭಾಷೆಗಳಿವೆಯೋ ಆ ಎಲ್ಲ ಭಾಷೆಗಳಲ್ಲಿಯೂ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಅನುವಾದವಾಗಿ ಬಿಟ್ಟಿದೆ. ಹೀಗಾಗಿ ಬರೀ ಇಷ್ಟೇ ಅಲ್ಲದೆ ಪ್ರಪಂಚದ ಯಾವ ಪ್ರಮುಖ ರಾಷ್ಟ್ರಗಳಿದೆಯೋ, ಯಾರು ತಾತ್ವಿಕರಿದ್ದಾರೆಯೋ ಅವರೆಲ್ಲ ಅವರವರ ಭಾಷೆಯಲ್ಲಿ ರಾಮಾಯಣವನ್ನು ಅನುವಾದ ಮಾಡಿಕೊಂಡು ಬಿಟ್ಟಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಷಡನರ್ ಅನ್ನತಕ್ಕಂಥ ಒಬ್ಬ ಮಹಾಶಯ ನಮ್ಮ ಮನೆಗೆ ಬಂದ. ಆತ ಸ್ಕಾಟ್ಲೆಂಡ್ನಿಂದ ಬಂದ. ಆತ ಭಾರತಕ್ಕೆ ಬಂದುಬಿಟ್ಟು ಪ್ರವಾಸ ಮಾಡ್ತಾ ಇದ್ದಾನೆ. ಯಾರೋ ಹೇಳಿದರು, ನನ್ನ ಹತ್ತಿರಕ್ಕೂ ಬಂದ ಆತ ಬಂದು ವಿವರಣೆ ಕೊಡ್ತಾ ಇದ್ದಾನೆ. ಆತ ಯಾಕಾಗಿ ಬಂದಿದ್ದಾನೆ ಭಾರತಕ್ಕೆ. 70 ವರ್ಷದ ಮುದುಕ ಆತ, ಹಾಲೆಂಡಿಂದ ಬಂದಿರೋ ವ್ಯಕ್ತಿ. ಯಾಕೆ ಬಂದಿದ್ದೀಯ? ಆತ ಹೇಳ್ತಾರೆ, ನನ್ನ ಜೀವನದ ಒಂದು ಗುರಿ ಇದೆ. ಡಚ್ ಭಾಷೆಯಲ್ಲಿ ರಾಮಾಯಣ ಇಲ್ಲ,
ಹೀಗಾಗಿ ಭಾರತಕ್ಕೆ ಬಂದು ರಾಮಾಯಣದ ಬಗ್ಗೆ ಮಾತಾಡುವವರ ಹತ್ತಿರ ಕುಳಿತು ಕಲಿತು ನಾನು ಡಚ್ ಭಾಷೆಯಲ್ಲಿ ರಾಮಾಯಣವನ್ನು ಅನುವಾದ ಮಾಡಬೇಕು ಅಂತ ಇದ್ದೇನೆ. ಪ್ರಪಂಚದ ಯಾವುದೇ ಸುಸಂಸ್ಕೃತ ಭಾಷೆ ಇದ್ದರೆ, ಸುಸಂಸ್ಕೃತ ಜನಾಂಗವಿದ್ದರೆ, ಬರೀ ಸುಸಂಸ್ಕೃತ ಜನಾಂಗ ಯಾಕೆ, ಓದು ಬರಹ ಬರದವರೇ ಸಾಕು, ಅವರಿದ್ದರೆ ಸಾಕು, ಅಲ್ಲಿ ರಾಮಾಯಣ ಪ್ರವೇಶ ಉಂಟು, ರಾಮ ಪ್ರವೇಶ ಉಂಟು. ಅಥವಾ ಅದಕ್ಕಿಂತ ಒಂದು ಅತ್ಯಂತ ಸರಳವಾಕ್ಯ ಹೇಳಬೇಕು ಅಂದರೆ, ಪ್ರಪಂಚದಲ್ಲಿ ಯಾರು ಯಾರಿಗೆ ಭಾರತ ಅನ್ನತಕ್ಕಂಥ ಪದ ಗೊತ್ತಿದೆಯೋ ಅವರೆಲ್ಲರಿಗೂ ಶ್ರೀರಾಮ ಅನ್ನತಕ್ಕಂಥದ್ದು ಗೊತ್ತಿದೆ. ನನ್ನ ಹತ್ತಿರ ಚರ್ಚೆ ಮಾಡಲಿಕ್ಕೆ ಬಂದಂಥ ಎಲ್ಲ ಪಾಶ್ಚಾತ್ಯ ತತ್ವಜ್ಞರು, ವಿದ್ವಾಂಸರುಗಳು ಮೊಟ್ಟ ಮೊದಲು ಕೇಳತಕ್ಕಂಥದ್ದೇ ಶ್ರೀರಾಮನ ಬಗ್ಗೆ. ಇಡೀ ಪ್ರಪಂಚದ ಗಮನ ಕೇಂದ್ರೀಕೃತವಾಗಿರತಕ್ಕಂಥದ್ದು ರಾಮಾಯಣದಲ್ಲಿ. ಹೀಗಾಗಿ ರಾಮಾಯಣ ಅನ್ನತಕ್ಕಂಥದ್ದು ಜಾತ್ಯತೀತವಾಗಿರತಕ್ಕಂಥದ್ದು, ಭಾಷಾತೀತವಾಗಿರತಕ್ಕಂಥದ್ದು, ಧರ್ಮಾತೀತವಾಗಿರತಕ್ಕಂಥದ್ದು, ಇದೆಲ್ಲದರ ಜೊತೆಗೆ ಕಾಲಾತೀತವಾಗಿರತಕ್ಕಂಥದ್ದು ಅನ್ನುವುದನ್ನು ನಾವು ಗಮನಿಸಿಬಿಡಬೇಕು. ಕಾಲಾತೀತ ಅಂತಂದರೆ ಈಗ ಒಂದು ಬೆಳಗಿನ ಪತ್ರಿಕೆಯಲ್ಲಿ ಮುದ್ರಣವಾಗಿ ರಾತ್ರಿ ಹೊತ್ತಿಗೆ ಮಾಯವಾಗತಕ್ಕಂಥ ಕವನಗಳನ್ನು ನೋಡಿಬಿಟ್ಟಿದ್ದೇವೆ ನಾವು. ಅಥವಾ ಅಬ್ಬಬ್ಬ ಅಂದರೆ 600 ವರ್ಷಗಳ ಹಿಂದೆ ಕುಮಾರವ್ಯಾಸ, 500 ವರ್ಷಗಳಿಂದ ಲಕ್ಷ್ಮೀಶ, ಯಾವುದೋ ಒಂದು ಬೆರಳೆಣಿಕೆಯ ಕೃತಿಗಳು ಉಳಿದು ಬಿಟ್ಟಿವೆ. ಆದರೆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಎಷ್ಟು ಕಾಲದಿಂದ ಇದೆ ಅದು? ಅದರ ಲೆಕ್ಕಾಚಾರವನ್ನು ನೋಡಿಬಿಟ್ರೆ ನಮ್ಮಲ್ಲಿ ಯುಗಗಳನ್ನು ನಾವು ಲೆಕ್ಕ ಹಾಕಿಬಿಟ್ಟಿದ್ದೇವೆ. ಕಲಿಯುಗ ಅನ್ನತಕ್ಕಂಥದ್ದು 4,32,000 ವರ್ಷಗಳ ಅವಧಿಯನ್ನು ಹೊಂದಿರತಕ್ಕದ್ದು. ದ್ವಾಪರ ಯುಗ ಅನ್ನತಕ್ಕಂಥದ್ದು 8,64,000 ವರ್ಷಗಳನ್ನು ಹೊಂದಿರತಕ್ಕಂಥದ್ದು. ನಮ್ಮದು ಕಲಿಯುಗ ಈಗ ನಡೀತಾ ಇರತಕ್ಕಂಥದ್ದು. ನಮ್ಮ ಹಿಂದಿನ ಯುಗ ದ್ವಾಪರ ಯುಗ, ಅದರ ಹಿಂದೆ ತ್ರೇತಾಯುಗವು. ಆ ತ್ರೇತಾಯುಗದಲ್ಲಿ ಶ್ರೀರಾಮರು ತಮ್ಮ ಕಾಲದಲ್ಲಿ ಸರಯೂ ನದಿಯನ್ನು ಪ್ರವೇಶ ಮಾಡಿದ ಮೇಲೆ ಉಳಿದಂತಹ ಅವಧಿ 30,000 ವರ್ಷಗಳು. ತ್ರೇತಾಯುಗದಲ್ಲಿ 30,000 ವರ್ಷಗಳಿತ್ತು. ದ್ವಾಪರ ಯುಗ 8,64,000 ವರ್ಷಗಳು. ಅಂದರೆ ಎಷ್ಟಾಯಿತು? 30,000, 64,000, 8,94,000 ವರ್ಷಗಳಾಯಿತು. ಈಗ ಕಲಿಯುಗ ಹುಟ್ಟಿ 5,000 ಚಿಲ್ಲರೆ ವರ್ಷಗಳಾಗಿದೆ. 94, ಇದು 95, 8,95,000 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಶ್ರೀಮದ್ ರಾಮಾಯಣ ಆಗಿ, ಇದಲ್ಲದೆ ಇನ್ಯಾವುದನ್ನು ನಾವು ಕಾಲಾತೀತ ಕಾವ್ಯ ಅಂತ ಕರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆತ್ಮೀಯರೇ, ರಾಮಾಯಣದ ಮಹತ್ವವನ್ನು ಕುರಿತು ಮಾತನಾಡುವಾಗ ಆ ಕಾವ್ಯ ಅನ್ನತಕ್ಕಂಥದ್ದು ಇಡೀ ಪ್ರಪಂಚದ ಜನ ಮಾನಸದಲ್ಲಿ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಜಾತ್ಯಾತೀತ, ಕಾಲಾತೀತ, ಧರ್ಮಾತೀತ, ಭಾಷಾತೀತ, ದೇಶಾತೀತವಾಗಿರತಕ್ಕಂಥ ಮಹಾನ್ ಕಾವ್ಯ ಅಂತ ಹೇಳಬೇಕಾಗುತ್ತೆ. ಇನ್ನು ಎರಡನೆಯ ಹಂತದಲ್ಲಿ ನಾವು ಈ ಪೀಠಿಕೆಯಲ್ಲಿ ಮಾತನಾಡಬೇಕಾದ್ದು ರಾಮಾಯಣ ಅಂದರೆ ಅರ್ಥ ಏನು ಅಂತ. ರಾಮಾಯಣ ಅಂದರೆ ಸಾಮಾನ್ಯವಾಗಿ ರಾಮ ಕಥೆ ಅಂತ ಕರೆದು ಬಿಡ್ತೀವಿ ನಾವು, ರಾಮನ ಚರಿತ್ರೆ ಅಂತ ಕರೆದು ಬಿಡ್ತೀವಿ. ಅಲ್ಲ, ರಾಮಾಯಣ ಅನ್ನತಕ್ಕಂಥದ್ದಕ್ಕೆ ಒಂದು ವಿಶೇಷವಾದ ಅರ್ಥ ಉಂಟು. ರಾಮಾಯಣ ಅನ್ನತಕ್ಕಂಥದ್ದು 2 ಪದಗಳಿಂದ ಸೃಷ್ಟಿಯಾಗಿರತಕ್ಕದ್ದು. ಒಂದು ರಾಮ, ಇನ್ನೊಂದು ಅಯನ. ಅಯನ ಅಂದರೆ ಸಂಚಾರ ಅಂತ, ರಾಮಾಯಣ ಅಂದರೆ ರಾಮ ಸಂಚಾರ ಅಂತ. ರಾಮ ಸಂಚಾರ ಅನ್ನತಕ್ಕಂತಹ ಪದ ವಾಲ್ಮೀಕಿ ಎಷ್ಟು ಅನ್ವರ್ಥ ಮಾಡಿ ಇಟ್ಟು ಬಿಟ್ಟಿದ್ದಾರೆ ಎಂದರೆ, ಶ್ರೀಮದ್ ರಾಮಾಯಣವನ್ನು ನಾವು ಅವಲೋಕನ ಮಾಡಿಬಿಟ್ಟರೆ ಬಾಲಕಾಂಡದಿಂದ ಹಿಡಿದು ಯುದ್ಧಕಾಂಡದ ಕೊನೆಯ ತನಕ ರಾಮ ಎಲ್ಲಿಯೂ ನಿಂತುಕೊಳ್ಳುವುದಿಲ್ಲ. ಬಾಲಕಾಂಡದಲ್ಲಿ ಪ್ರಾರಂಭ ಆಗದೇ ಇದ್ದಂತೆಯೇ ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೆ ಅರಣ್ಯ ಸಂಚಾರ ಆಗಿಬಿಡುತ್ತೆ ರಾಮನಿಗೆ. ಅಯೋಧ್ಯಾಕಾಂಡ ಮಧ್ಯಭಾಗದಿಂದ ಮತ್ತೆ ಅರಣ್ಯ ಸಂಚಾರ ಆಗಿಬಿಡುತ್ತೆ ರಾಮನಿಗೆ. ಸಂಚಾರ ಇದು ಒಂದು ಬಹುದೊಡ್ಡ ಸಂಕೇತವನ್ನು ಹೇಳ್ತಾ ಇದೆ ರಾಮಾಯಣ ಅನ್ನತಕ್ಕಂಥದ್ದು. ರಾಮಾಯಣ ಅನ್ನತಕ್ಕಂಥದ್ದು ನಿಂತ ನೀರಲ್ಲ.
ರಾಮಾಯಣ ಅನ್ನತಕ್ಕಂಥದ್ದು ಜಂಗಮ ಪ್ರವಾಹ, ರಾಮಾಯಣ ಅನ್ನತಕ್ಕಂಥದ್ದು ಸಂಚಾರವನ್ನು ಹೇಳುತ್ತೆ. ರಾಮಾಯಣ ಅನ್ನತಕ್ಕಂಥದ್ದು ಯಾವುದೋ ಒಂದೇ ಕಡೆ ಕೂಪ ಮಂಡೂಕದಂತೆ ಕುಳಿತುಕೊಳ್ಳತಕ್ಕಂಥದ್ದು ಅಲ್ಲ. ರಾಮಾಯಣ ಅನ್ನತಕ್ಕಂಥದ್ದು ನದಿಯಂತೆ, ಗಂಗಾ ನದಿಯಂತೆ ಸಾಮಾನ್ಯವಾಗಿ ಸರ್ವಕಾಲದಲ್ಲಿಯೂ ಪ್ರವಹಿಸ್ತಲೇ ಇರ್ತದೆ. ಹೀಗಾಗಿ ನಾವು ಸ್ಥಗಿತರಾಗಿ ಕೂಡದೆ ಸಂಚಾರಶೀಲರಾಗಿರಬೇಕು. ಇದು ಮೊದಲನೇ ಅರ್ಥ. ಎರಡನೆಯದು, ರಾಮಾಯಣ ಅನ್ನತಕ್ಕಂಥದ್ದು ಪ್ರಕೃತಿಯನ್ನು ಬಿಟ್ಟು ಬೆಳಗಿನಿಂದ ಸಂಜೆಯ ತನಕ ನಾಡಿನ ಮಧ್ಯದಲ್ಲಿಯೇ ವಿಲೀನರಾಗಿರತಕ್ಕಂತಹ ನಮಗೆ ಮನುಷ್ಯ ಹಾಗೂ ಪ್ರಕೃತಿಯ ನಂಟನ್ನು ಸ್ಥಾಪನೆ ಮಾಡತಕ್ಕಂಥ ಸಂಕೇತವನ್ನು ಹೊಂದುತ್ತೆ. ಶ್ರೀರಾಮ ಎಲ್ಲ ಕಾಂಡಗಳಲ್ಲಿಯೂ ಪ್ರಕೃತಿಯ ಮಧ್ಯದಲ್ಲಿ ಇದ್ದಾನೆಯೇ ವಿನಃ ನಾಡಿನ ಮಧ್ಯದಲ್ಲಿ ಸ್ಥಾಪಿತನಾಗಲಿಲ್ಲ ಆತ ಅನ್ನತಕ್ಕದ್ದು. ಮೂರನೆಯ ಅರ್ಥದಲ್ಲಿ ಕೇವಲ ರಾಮಾಯಣ ಅಂದರೆ ರಾಮನ ಸಂಚಾರ ಅಂದರೆ ರಾಮ ಅಲ್ಲಿ ಹೋದ ಇಲ್ಲಿ ಬಂದ, ಇಲ್ಲಿ ಹೋದ ಇಲ್ಲಿ ಬಂದ ಅನ್ನತಕ್ಕಂಥದ್ರಿಂದ ನಮಗೇನು ವಿಶೇಷವಾಗಿ ಅರ್ಥ ಆಗಲ್ಲ. ಆವಾಗ ರಾಮನನ್ನು ಬಹಳ ದೊಡ್ಡ ಸಂಚಾರಿ ಅಂತ ಕರೀಬಹುದು, ಬಹಳ ದೊಡ್ಡ ಪಾಂಥ ಅಂತ ಹೇಳುವುದು. ಬಹಳ ಜಾಸ್ತಿ ಓಡಾಡಿದ್ದಾನೆ ಕಣಯ್ಯ ಅಂತ. ಒಬ್ಬ ವ್ಯಕ್ತಿ ಬಹಳ ಜಾಸ್ತಿ ಓಡಾಡಿದ್ದಾನೆ ಎಂದಾಕ್ಷಣಕ್ಕೆ ವಿಶೇಷ ಏನೂ ಇಲ್ಲ. ಆದರೆ ಆ ಮೂರನೆಯ ಅಂತರಾರ್ಥ ಏನು ಅಂದರೆ, ಶ್ರೀರಾಮ ತನ್ನ ಜೀವನದಲ್ಲಿ ಹೇಗೆ ಓಡಾಡಿದ, ಏಕಾಗಿ ಓಡಾಡಿದ, ಶ್ರೀರಾಮ ತನ್ನ ಕಣ್ಣು ಮುಂದೆ ಬಂದಂತಹ ಸಮಸ್ಯೆಗಳಿಗೆ ಯಾವ ಯಾವ ಮಾರ್ಗವನ್ನು ಕಂಡುಹಿಡಿದ, ಯಾವ ದಾರಿಯಲ್ಲಿ ಹೋದ. ನಮಗೆಲ್ಲರಿಗೂ ಸಮಸ್ಯೆಗಳು ಉಂಟು, ನಮಗೆಲ್ಲರಿಗೂ ದಿನ ಬೆಳಗಾದರೆ ಸಂದೇಹಗಳು ಉಂಟು, ನಮಗೆಲ್ಲರಿಗೂ ಪ್ರತಿ ಕ್ಷಣದಲ್ಲಿಯೂ ಹಾಗೆ ಮಾಡಬೇಕೋ ಹೀಗೆ ಮಾಡಬೇಕು ಅನ್ನತಕ್ಕಂಥ ಗೊಂದಲ ಉಂಟು. ಇಂತಹ ಗೊಂದಲಗಳು 100ರಷ್ಟು ತೀವ್ರವಾಗಿ ಶ್ರೀರಾಮನ ಮುಂದೆ ಬಂದದ್ದು ಉಂಟು. ಶ್ರೀರಾಮರು ತಮ್ಮ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳಿಗೆ ಹೇಗೆ ದಾರಿಯನ್ನು ಕಂಡು ಹಿಡ್ಕೊಂಡ್ರು, ಶ್ರೀರಾಮರು ತಮ್ಮ ಜೀವನದಲ್ಲಿ ಬಂದಂತಹ ಸಂದೇಹಗಳಿಗೆ ಯಾವ ಮಾರ್ಗದ ಉತ್ತರವನ್ನು ಕೊಟ್ಟರು. ಹೀಗಾಗಿ ರಾಮಾಯಣ ಅಂತ ಇದ್ದ ಹಾಗೇನೆ ರಾಮ ಮಾರ್ಗದರ್ಶನ, ರಾಮ ಹೋದಂತಹ ದಾರಿ, ರಾಮ ಸೃಷ್ಟಿ ಮಾಡಿದಂತಹ ಬಟ್ಟೆ. ಹೀಗಾಗಿ ಆತ್ಮೀಯರೇ, ಶ್ರೀರಾಮ ಶ್ರೀಮದ್ ರಾಮಾಯಣ ಅಂದರೆ ಅರ್ಥ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಚರಿತ್ರೆ. ನಮ್ಮ ಜೀವನಗಳಲ್ಲಿ ನಮಗೆ ಯಾವುದಾದ್ರೂ ಗೊಂದಲ ಏರ್ಪಟ್ಟರೆ ಶ್ರೀಮದ್ ರಾಮಾಯಣವನ್ನು ನೋಡಿಬಿಟ್ಟರೆ, ನೋಡಲಿಕ್ಕೆ ನಮಗೆ ಬರಲಿಕ್ಕೆ ಸಾಧ್ಯ ಇದ್ದರೆ, ಹಾಗೆ ನೋಡುವಾಗ ನಮಗೆ ಆ ರಾಮಾಯಣದ ಘಟನೆಗಳಿಗೆ ನಮ್ಮ ಘಟನೆಗಳನ್ನು ಹೋಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಅಲ್ಲಿ ರಾಮ ಕಂಡಂತಹ ದರ್ಶನ ಎಂಥದ್ದು, ಅದನ್ನು ಹೇಗೆ ನಾವು ಅಳವಡಿಸಿಕೊಳ್ಳಬಹುದು ಅನ್ನತಕ್ಕಂತಹ ಮಾರ್ಗದರ್ಶಿ ಕೃತಿ. ಇನ್ನು ಮೂರನೆಯ ಹಿನ್ನೆಲೆ, ಈ ದೃಶ್ಯ ಧ್ವನಿ ಚಕ್ರಗಳು ಸುಮಾರು 50 ಚಕ್ರಗಳಲ್ಲಿ ನಾವು ಈ ಶ್ರೀಮದ್ ರಾಮಾಯಣದ ಸಂಪೂರ್ಣ ದರ್ಶನವನ್ನು ಮಾಡಲಿದ್ದೇವೆ.